ಅದರಲ್ಲಿ ನಾವು ಧಾರವಾಡ ಹೈಕೋರ್ಟ್ನಲ್ಲಿ ಮಾಡಬೇಕಂತ ಸುಮಾರು 6 ತಿಂಗಳಿಂದನೇ ಚರ್ಚೆ ನಡೀತಾ ಇತ್ತು. 6 ತಿಂಗಳಿಂದ ಇದು ಚರ್ಚೆ. ಸೊ ಹಿಂದೆನೇ ಬರಬೇಕಾಯಿತು, ಆದರೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕಾಗಿಲ್ಲ. ಇವತ್ತು ನಿನ್ನೆನೇ ರಾತ್ರಿ ನಾವೆಲ್ಲ ಹಿರಿಯ ವಕೀಲರು ನಮ್ಮ ಶಾಸಕರು ಬಂದಿದ್ದೇವೆ. ಸುಮಾರು ಒಂದು 3 ಗಂಟೆ ಕಾಲ ಅಲ್ಲಿರುವಂಥ ಎಲ್ಲ ಕಟ್ಟಡಗಳನ್ನ ನೋಡಿದ್ದೀವಿ. ಅಲ್ಲೇನೋ ಮಾದರಿ ಇದೆ, ಆ ಮಾದರಿಯಲ್ಲಿ ಮಾಡಲಿಕ್ಕೆ ಮತ್ತು ಮತ್ತೇನಾರು ಅಡಿಷನಲ್ ಮಾಡುವಂಥ ನಂತರ ವಕೀಲರನ್ನ ಸಲಹೆ ತೆಗೆದುಕೊಂಡು ಮತ್ತು ನಮ್ಮ ವಾಸ್ತುಶಿಲ್ಪಿಗಳ ಸಲಹೆ ಪಡೆದು ಸೊ ಬೆಸ್ಟ್ ಏನು ಮಾಡಲಿಕ್ಕೆ ಸಾಧ್ಯತೆ ಅದನ್ನ ಮಾಡುವಂಥ ಪ್ರಯತ್ನ ನಾವು ಧಾರವಾಡದಲ್ಲಿ ಮಾಡ್ತಾಯಿದ್ವಿ. ಸೊ ಸುಮಾರು ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ಈಗಾಗಲೇ ವ್ಯಕ್ತ ಮಾಡಿದ್ದಾರೆ, ಯಾವ ರೀತಿ ಇರಬೇಕು, ಏನು ಅಡಿಷನ್ ಮಾಡಬೇಕಂತ. ಸೊ ಅದು ನೋಡಿದ್ದೀವಿ. ಮುಂದಿನ ತಿಂಗಳಲ್ಲಿ ಒಂದು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಅದೊಂದು ಮಾದರಿ ಆಗಬೇಕು. ಅದು ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಮಾಡ್ತಾರಂಥ ಪ್ರಥಮ ಇದು. ಬೇರೆ ಬೆಂಗಳೂರಲ್ಲಿಲ್ಲ, ಗುಲ್ಬರ್ಗದಲ್ಲಿಲ್ಲ. ಬಹುಶಃ ಇಲ್ಲಿ ಬಾಂಬೆಯಲ್ಲಿರ್ಬೋದು, ಕೇರಳ, ಡೆಲ್ಲಿ ಮಾತ್ರ ಇದೆ. ಇದು ಬಹುಶಃ ನಮ್ಮದು ಆಗೋದು ಹೆಮ್ಮೆಯ ವಿಷಯ. ಸೊ ಅದನ್ನೆಲ್ಲ ಸಹಕಾರದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನಮ್ಮ ಸಹಕಾರ ಸಂಪೂರ್ಣವಾಗಿ ಅದಕ್ಕೆ ಸಹಕಾರ ಮಾಡಲಿಕ್ಕೆ ತಯಾರಿದೆ. ಅದನ್ನು ಬೆಳಗಿಂದ ನೋಡಿದ್ದೇವೆ. ಸೊ ಮತ್ತೇನು ನೀವು ಕೇಳುವಂಗಿದ್ರೆ ಕೇಳ್ಬೋದು. ಹಾಕಿದೆ, ಅದು ನೋಡೋಣ. ನಿನ್ನೆ ಮೊನ್ನೆಯಿಂದ ನಾವು ಘಟನೆ ನಡೀತಾ ಇದೆ. ಅಲ್ಲಿದ್ದೇನೆ ಸ್ಥಳೀಯ ಪೊಲೀಸರಿದ್ದಾರೆ, ಜಿಲ್ಲಾಧಿಕಾರಿಗಳನ್ನು ಹ್ಯಾಂಡಲ್ ಮಾಡ್ತಾರೆ. ನಿನ್ನೆ ಕೂಡ ಘಟನೆ ಆಗಿದೆ. ಅದು ಬೆಳಿಗ್ಗೆ ಕೂಡ ಘಟನೆ ಕಲ್ಲು ತೂರಾಟ ಅಂತ ಘಟನೆ ಆಗಿದ್ದಾರೆ. ಅಲ್ಲಿ ಸ್ಥಳೀಯ ಜಿಲ್ಲಾಡಳಿತ ಅದ್ರ ಬಗ್ಗೆ ಕ್ರಮ ವಹಿಸ್ತಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ ಸರ್, ಗ್ಯಾರಂಟಿ ಸ್ಕೀಮ್ ಮಾಡ್ತಾ ಹೋದ್ರೆ ರಾಜ್ಯಗಳಿಗೆ ಆರ್ಥಿಕ ಹೊರೆ ಆಗುತ್ತೆ. ಯಾಕೆ ಚುನಾವಣೆ ಸಮಯದಲ್ಲಿ ಈ ಥರ ಘೋಷಣೆ ಮಾಡ್ತಾರೆ? ಅಲ್ಲ, ಅದಕ್ಕೆಲ್ಲ ಒಟ್ಟಾಗಿ ಅಭಿಪ್ರಾಯ ಮೂಡಬರಬೇಕಲ್ಲ. ಒಬ್ಬರೇ ಮಾಡ್ತಾ ಇಲ್ಲ, ಎಲ್ಲ ರಾಜ್ಯದಲ್ಲಿ ಅದು ಮಾಡ್ತಿದ್ದಾರೆ. ಎಲ್ಲರಿಗೂ ಅದು ಸುಪ್ರೀಂ ಕೋರ್ಟ್ ಅಭಿಪ್ರಾಯನೂ ಹಂಗೆ ಇದೆ. ಎಲ್ಲ ಅಂದ್ರೆ ಯಾವುದೇ ಪಕ್ಷಕ್ಕೆ ನಾವು ಹೇಳಿಲ್ಲ, ಎಲ್ಲ ಅದು ಕರೆಕ್ಟ್. ಸೊ ಎಲ್ಲಿವರೆಗೂ ನಡೆಸ್ತೀರಿ ಇದನ್ನ? ಟಿವಿಗಳು ಕೊಟ್ಕೊಂಡು ಕೊಟ್ಕೊಂಡು ಎಲ್ಲಿವರೆಗೂ ನಡೆಸ್ತೀರಿ ಅನ್ನೋ ಪ್ರಶ್ನೆ ಎತ್ತಿದೆ. ಕೊಡ್ಬೇಕು. ಅದಕ್ಕೆಲ್ಲ ಮುಖ್ಯಮಂತ್ರಿಗಳು ಕೂಡಿ ಸಭೆ ಮಾಡೋದು ಭಾಳ ಅವಶ್ಯಕತೆ ಇದೆ. ಯಾಕಂದ್ರೆ ಅದೇನು ಒಳ್ಳೆ ಕೊಟ್ಟಿದೆ, ಅದರಲ್ಲಿ ಏನು ಪಾಲಿಸಬೇಕಾದ ಅವಶ್ಯಕತೆ ಇದೆ ರಾಜ್ಯ ಸರ್ಕಾರಗಳಂತ ಅದರಲ್ಲಿ ನೋಡಬೇಕಾಗಿದೆ. ಅದು ಲೀಗಲ್ ಸಮಸ್ಯೆ ಇದೆ, ಲೀಗಲಿ ಚೆಕ್ ಮಾಡಬೇಕು. ಸೊ ನೀವು ಅದು ಒಂದು ಸಾರಿ ಎಲ್ಲ ಮುಖ್ಯಮಂತ್ರಿಗಳು ಕೂಡಬೇಕು. ಅದಕ್ಕೆ ಕೂಡಿದ್ರೆ ಏನಾದ್ರು ಒಂದು ಸೊಲ್ಯೂಷನ್ ಮಾಡಲಿಕ್ಕೆ, ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್, ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಾಗ ನೀವು ಕೊಟ್ಟ ಹೇಳಿಕೆ ವೈರಲ್ ಆಗಿದೆ. ಬಿಜೆಪಿ ಅವರು ತುಂಬಾ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಅವ್ರು ಒಪ್ಕೊಂಡಿದ್ದಾರೆ ಧೈರ್ಯವಾಗಿ, ನಮ್ಮಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ. ಮತ್ತು ಹಿಂದೆ ಹಿಂದೂ ಮುಂದು ಅಂತ ಹೇಳಿದೆ. ಹಿಂದಿಂದ ಯಾರು ಒಪ್ಕೊಳ್ಳೋರು? ಅದು ಪಕ್ಷ ಒಪ್ಕೊಂಡು ಅಂತ ಹೇಳಿಲ್ಲ, ಅಥವಾ BJP ಕಾಂಗ್ರೆಸ್ ಅಲ್ಲ, ಸಿಸ್ಟಮ್ ಭ್ರಷ್ಟ ಇದೆ ಅಂತ ಹೇಳಿದ್ವಿ ನಾವು. ಯಾವುದೇ ಸರ್ಕಾರ ಮಾಡಿದೆ ಅಂತ ನಾವೆಲ್ಲಿ ಹೇಳಿಲ್ಲ. ಸೊ ಸಿಸ್ಟಮ್ ಆಗಿದೆ. ಯಾವುದೇ ಸರ್ಕಾರ ಇದ್ರೂ ಕೂಡ ಸಿಸ್ಟಮ್ ಅದು ಭ್ರಷ್ಟಾಚಾರ ಇರುತ್ತೆ. ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಲೋಕಾಗ್ತಿದೆ ಅಂತ ಹೇಳಿದ್ದೀನಿ. ಸೊ ಅದರ ಅರ್ಥ ಒಪ್ಕೊಂಡಿರ್ತಲ್ಲ. ಹೌದು, ಮತ್ತೆ ಇವತ್ತಿಂದ ಒಪ್ಕೊಂಡ್ರೆ ಅವ್ರು ಹಿಂದಿಂದ ಒಪ್ಕೋಬೇಕಾಗತ್ತೆ. ಒಪ್ಕೋತಾರ? ಇಲ್ಲ. ನಾವು ಯಾವುದೇ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಜನರಲ್ ಆಗಿ ಹೇಳಿದ್ದೀವಿ. ಸಿಸ್ಟಮ್ ಕರಪ್ಟ್ ಅಂತ ಹೇಳಿದ್ವಿ ನಾವು. ಸರ್ಕಾರ ಆರೋಪ ಅಲ್ಲ ಅದು. ಅವರಲ್ಲಿ ಆ ಸಿಸ್ಟಮ್ ಇತ್ತು, ನಮ್ಮಲ್ಲಿ ಕೂಡ ಅದೇ ಇದೆ. ಮುಂದೂ ಕೂಡ ಆ ಸಿಸ್ಟಮೇ ಮುಂದುವರಿದಿದೆ. ಸರ್ಕಾರ ಬದಲಾದರೂ ಕೂಡ ಅದನ್ನು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಹೇಳಿದ್ವಿ ನಾವು. ಯಾರು ಒಪ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಯಾರ ಮ್ಯಾಗ ನಾವು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಇವ್ರು ಯಾರು ಅವರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮಾಡಿದ ಆರೋಪಕ್ಕೆ ಅದು ಉತ್ತರ. ಸೊ ಅದಕ್ಕಷ್ಟೇ ಹೇಳಿದ ಕಡೆ ಅದನ್ನ ಒಪ್ಕೊಳ್ಳೋದು ಬಿಡೋ ಪ್ರಶ್ನೆ ಇಲ್ಲ. ಅದು ಯಾರ ಮ್ಯಾಗ ಸಾಬೀತು ಆಗಿಲ್ಲ, ಯಾರನ್ನು ನಾವು ಬಟ್ ಮಾಡೋಂಥ ಪ್ರಶ್ನೆ ಇಲ್ಲ. ಮಾಡ್ಬೋದಲ್ಲ, ಅಲ್ಲಿ ಒಂದು ಒಳ್ಳೆ ಬಿಲ್ಡಿಂಗ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಚೇಂಬರ್ಗಳನ್ನ ಇಂಡಿವಿಜುವಲ್ ಚೇಂಬರ್ ಮಾಡೋಂಥ ಒಂದು ಕಾನ್ಸೆಪ್ಟ್ ಇದ್ದಾರೆ, ಪ್ರಪೋಸಲ್ ಇದೆ. ಸೊ ಇನ್ನೂ ಅದಕ್ಕೆ ಟೈಮ್ ತೊಗೊಳ್ತಿದ್ದೇವೆ. ಹೌದು, ಅದೇನೋ ಅದನ್ನು ಸುಮಾರು ನೋಡಿದ್ದೀವಿ ನಾವು. ಉತ್ತಮ ಸೌಲಭ್ಯಗಳು ಗ್ರಾಹಕರಿಗೆ, ಅಲ್ಲಿ ಬರುವಂಥ ಕ್ಲೈಂಟ್ಗೆ, ಕಕ್ಷಿದಾರರಿಗೆ, ವಕೀಲರಿಗೆ
ಎಲ್ಲರಿಗೂ ಅನುಕೂಲ ವಕೀಲರು ನಮಗೆ ಚೇಂಬರ್ ಆದ್ರೆ ಅಷ್ಟೇ ಸಾಲದು, ಕ್ಲೈಂಟು ಕಕ್ಷಿದಾರರಿಗೆ ಕೂಡ ಅಲ್ಲಿ ಅನುಕೂಲ ಆಗಬೇಕು ಅನ್ನೋದು ಪ್ರಯತ್ನ. ಧಾರವಾಡದಲ್ಲಿ ಮಾಡ್ಬೇಕಂತ ಒಂದು ಪ್ಲ್ಯಾನ್ ಇದೆ. ಈಗ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇರೋದು ಮತ್ತೆ ಹೊರಗಡೆ ಚರ್ಚೆ ಆಗ್ತಾ ಇರೋದು ನಾಯಿ ಮತ್ತೆ ನಾಯಿ ಬಾಲದ ಕಥೆ. ಗೊತ್ತಲ್ಲ, ಅದು 2 ದಿವಸ ನಿಮಗೆ ಇನ್ನು ಹೇಳಿ ಅದು ಹಳೇದಾಯ್ತದ. ಹಿರಿಯರಿಗೂ ಕೂಡ, ಹಿರಿಯ ಕಾಂಗ್ರೆಸ್ಸಿಗರು ಕೂಡ ಇದ್ರ ಬಗ್ಗೆ ಬೇಸರ ಆಗಿದೆಯಲ್ಲ. ಒಂದೊಂದು ಸಾರಿ ಆಗ್ತಾ ಏನು ಆಗ್ಲಿಲ್ಲ, ಇದೇನು ಬೇಸರ ಏನಿಲ್ಲ. ವಾರಕ್ಕೊಂದ್ಸಾರಿ 15 ದಿವಸಕ್ಕೊಂದ್ಸರಿ ಬೇಸರ ಆಗುವಂಥ ಸುದ್ದಿಗಳು ಬರ್ತಾನೆ ಇರ್ತವೆ, ಓಡ್ತದೆ. ಮತ್ತೆ ಅದು ಮರ್ಯಾದೆ ಮತ್ತು ಹೊಸಕಂತ ಏನಿಲ್ಲ ಸದ್ಯಕ್ಕೆ. ಅನ್ನೋ ಬೇಡ ಈಗೇನು ಬೇಡ, ಭೇಟಿಯಾಗುವಂಥ ಯಾವುದೇ ಕಾರ್ಯಕ್ರಮ ಇಲ್ಲ. ಇನ್ನು ನಮ್ಮ ಇಲಾಖೆದು ಬೇರೆ ಬೇರೆ ಕಾರ್ಯಕ್ರಮ ಇದೆ, ಭೇಟಿ ಆಗಬೇಕು ಬೇರೆ ಡಿಪಾರ್ಟ್ಮೆಂಟಿಗೆ, ನಮಗೆ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟಿಗೆ. ಇವತ್ತಿನ ಈ ಒಂದು ಪ್ರವಾಸ ಮಾಡಿರಲ್ಲ, ವಿವಿಧ ಲಾಯರ್ಗಳು ಎಲ್ಲ ಸೇರಿ ನೆಕ್ಸ್ಟ್ ತಿಂಗಳಿಂದ ಅದನ್ನ ಕಾರ್ಯಗತಗೊಳಿಸುವಂತ ಟೈಮ್ ತೊಗೊಳುತ್ತೆ. ಟೈಮ್ ಇನ್ನೂ ಒಂದು 6 ಮಂತ್ ಟೈಮ್ ಬೇಕು ಅದಕ್ಕೆ. ಯಾಕೆ ಇನ್ನೂ ನಾವು ಅದು ಪ್ಲ್ಯಾನ್ ಮಾಡಿಸ್ಬೇಕು, ಅದಕ್ಕೆ ಎಸ್ಟಿಮೇಟ್ ತಯಾರಾಗಬೇಕು, ನಾವು ಗೌರ್ಮೆಂಟ್ನಿಂದ ಅಪ್ರೂವ್ ತೊಗೋಬೇಕು, ಆ ಜಾಗ ಕೂಡ ಹೈಕೋರ್ಟಿಂದ ಪರ್ಮಿಷನ್ ತೊಗೋಬೇಕು. ಇನ್ನೂ ಅದಕ್ಕೆ ಭಾಳಷ್ಟು ಬಜೆಟ್ನಲ್ಲಿ ಏನಾದರೂ ವಿಶೇಷ ಕೊಡ್ತೀವಿ. ಬಜೆಟ್ನಲ್ಲಿ ಅದಕ್ಕೆ ಕೊಡಿಸ್ತೀವಿ, ಅದಕ್ಕೆ ಪ್ರತ್ಯೇಕ ಹಣ ಒದಗಿಸ್ತೀವಿ ಧಾರವಾಡಕ್ಕೆ. ಮತ್ತು ಇನ್ನೂ ಭಾಳಷ್ಟು ಕಟ್ಟಡ ಕೂಡ ಅದಕ್ಕೂ ಕೂಡ ಹಣ ಒದಗಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಕೋರ್ಟ್ ಇರ್ಬೋದು, ಲಾಯರ್ ಅಸೋಸಿಯೇಷನ್ ಬಿಲ್ಡಿಂಗ್ ಇರ್ಬೋದು, ಸೊ ಅದನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇದರ ಪದಾಕ ಸ್ನೇಹಮಯಿ ಕೃಷ್ಣ ಅವರು ಒಂದು ಆರೋಪ ಹೌದು, ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅವ್ರನ್ನ ಬಂಧಿಸಿದ್ದಾರೆ, ಈಗ ಅರೆಸ್ಟ್ ಆಗಿದೆ. ನೋಡಿ, ಅದು ಅವ್ರ ಮ್ಯಾಗ ಯಾರೋ ಕೇಸ್ ಏನೋ ಕೊಟ್ಟಿದ್ದಾರೆ, ಅವ್ರು ಅದನ್ನು ಮಾಡಬೇಕು. ಅವ್ರ ಮ್ಯಾಗ ಏನಿದೆ ಎಷ್ಟಿದೆ ಅಂತ. ಸೊ ಅದು ಪ್ರೂವ್ ಆಗಬೇಕು ಅಥವಾ ಇನ್ವೆಸ್ಟಿಗೇಷನ್ ಏನು ಬರ್ತದೆ ನೋಡ್ಬೇಕು, ಅದ್ರ ಮ್ಯಾಗ ಡಿಪೆಂಡ್ ಅದು. ಸೊ ಸುಮ್ಮನೆ ಯಾರೋ ಪೊಲೀಸ್ ಮಾಡಿಲ್ಲ, ದೂರು ಕೊಟ್ಟಿದ್ದರಿಂದ ಅದನ್ನು ಅವ್ರ ಮ್ಯಾಗ ದಾಖಲೆ ಮಾಡಿದ್ದಾರೆ. ಪೊಲೀಸರು ಎನ್ಕ್ವೈರಿ ಕರ್ಕೊಂಡು ಹೋಗಿದ್ದಾರೆ ಅಷ್ಟೇ. ಇನ್ನು ನೋಡ್ಬೇಕು ಅವ್ರಿಗೆ ಏನು ಎನ್ಕ್ವೈರಿ ಇಲ್ಲ ಎನ್ಕ್ವೈರಿಗೆ ಅಂತ ಕೇಳಿದ್ದೀವಿ ನಾವು. ಎನ್ಕ್ವೈರಿಗೆ ಏನು ಮಾಡಲಿಕ್ಕೆ ಕರ್ಕೊಂಡು ಹೋಗಿದಾರಂತ.